ತಾವು ಮೆಟ್ಟು ಬಿಟ್ರೆ ಹೇಗ? ದಿವಸ ಕೊಡುವಂತಹ ಚಮ್ಮಾವಿಗಳನ್ನ ತಿಳ್ಕೊಂಡು ಮತ್ತೊಬ್ಬರು ಯಾವ್ದಾರು ರೊಕ್ಕ ಕೊಡು ಅಂತ ಕೇಳಿದ್ರೆ ಹೆಂಗ? ಇವ್ರು ಬಂದು ನೋಡೋದ್ರೊಳಗೆ ಮನೆ ಸೇರ್ಕೋಬೇಕು ಅಂತ ತಿಳ್ಕೊಂಡು ಅವಸರ ಮಾಡಿ ದುಡು ಓಡ್ತಾ ಇದ್ರು ಸಮಗಾರ ಹರಳಯ್ಯನವರು. ಅವ್ರೇನು ಅನ್ಕೊಂಡು ಹೊಂಟಿದ್ರು ಅಂಥದ್ದೇ ಒಂದು ಪ್ರಸಂಗ ಮುಂದೆ ಬರ್ತದೆ. ಬಿಜ್ಜಳನ ಆಸ್ಥಾನದೊಳಗೆ ದೊರೆಯಾಗಿರ್ತಕ್ಕಂಥ ಒಬ್ಬ ಮಧುವರಸ ಅನ್ನುವಂಥ ವ್ಯಕ್ತಿ, ಆ ವ್ಯಕ್ತಿ ಅದ ರೋಡ್ನೊಳಗೆ ಹಾಸಿ, ಅದ ಮಾರ್ಗದೊಳಗೆ ಹಾಸಿ ಅವರು ಎಲ್ಲಿಗೆ ಹೊಂಟಿದ್ರು. ಆ ವ್ಯಕ್ತಿಯನ್ನು ನೋಡಿದ ಕೂಡಲೇ ತಲೆ ಮೇಲೆ ಇರ್ತಕ್ಕಂಥ ಪಾದರಕ್ಷೆಗಳನ್ನು ತೆಗೆದು ಸುಳ್ಳಿ ಮಾಡಿ ತಮ್ಮ ಬಗಲೊಳಗೆ ಇಟ್ಕೊಂಡ್ರು. ಇಷ್ಟ ನೋಡಿದ್ದ ನೋಡ್ರಿ. ಏನಪ್ಪಾ ಹರಳಯ್ಯ, ಏನೋ ತಲೆ ಮೇಲೆ ಇರುವಂಥದ್ದನ್ನು ನಾನು ನೋಡಿದ ಕೂಡಲೇ ಬಗಲಾಗಿಟ್ಕೊಂಡೆಲ್ಲ, ಏನವು ಇವತ್ತೇನು ನೀ ತೆಗೆದುಕೊಂಡು ಬಂದಿರತಕ್ಕಂಥ ಚರ್ಮದ ಚಪ್ಪಲಿಗಳು ಅವು ಏನು ಮಾರಾಕ್ ತಂದಿ, ಏನು ಹಂಗೆ ತಂದೀಯ ಅಂತ ತಿಳ್ಕೊಂಡಾಗ ಹೆದರ್ಕೊಂತ ಹೇಳ್ತಾ, ಇಲ್ರಿಪ್ಪ ಅಂಥದ್ದೇನು ಇಲ್ರಿಪ್ಪ, ಏನಿಲ್ಲ ಅಂತಂದಾಗ, ತಲೆ ಮೇಲೆ ಇರುವಂಥದ್ದು ನಾನು ನೋಡಿ ತಲೆಯಾಗಿ ಇಟ್ಕೊಂಡಿದ್ದು, ಆಗ್ಲಿ ನಿನ್ನ ಬಗಲಾಗ ಅವ್ನು ಇಟ್ಕೊಂಡಿ ಅಂತಂದ್ರೆ ಏನಿರ್ಬೇಕು ಅವು ತೆಗಿ, ಅವ್ನು ನೋಡೋಣ ಅಂತ ತಿಳ್ಕೊಂಡು ದರ್ಪ ಮಾಡಿ. ಮತ್ತು ರಾಜರು ಹೇಳ್ತಾರ, ದೊರೆಗಳು ಅಂಥ ವ್ಯಕ್ತಿಗಳು ಅವತ್ತಿನ ಕಾಲದೊಳಗೆ ಬೀದಿಯೊಳಗೆ ಅಡ್ಡಾಡೋದು ಅಪರಾಧ ಅನ್ನುವಂಥ ಟೈಮ್ದೊಳಗೆ ಅವ್ರು ಹೇಳ್ತಾರಪ್ಪ ಅಂತಂದ್ರೆ ರಾಜನ ಕೈಯಾಗಿದ್ದವ್ರು ತೆಗೆದು ತೋರಿಸಬೇಕಾಗ್ತದೆ. ಇಲ್ರಿಪ್ಪ ಇಂಥವೆಲ್ಲ ಮಾಡೀನ್ರಿಪ್ಪ, ಏನಾರು ಹೇಳಿದ್ರು ತಗೊಂಡಾರ ಅನ್ನುವಂಥ ಅಂಜಿಕೆ ಒಂದು ಕಡೆ ಇತ್ತು, ಹೇಳಾಕ್ತಾ ಯಾರಿಲ್ಲ. ಅವಾಗ ಅವ್ರು ತೆಗೆದು ತೋರಿಸು ಅಂತ ಹೇಳಿದಾಗ ತೆಗೆದು ತೋರಿಸ್ತಾರ. ಅಲ್ಲಿವರೆಗೂ ಅಂಥ ಚರ್ಮದ ಚಪ್ಪಲಿಗಳನ್ನು ಅವರು ನೋಡಿರಲೇ ಇಲ್ಲ. ಅಪ್ಪ ಬಸವಣ್ಣನವರ ಅಂಥ ಚರ್ಮದ ಚಪ್ಪಲಿಗಳನ್ನು ನೋಡಿಲ್ಲ. ಇವರು ಬೀದಿ ಒಳಗೆ ಎಲ್ಲರೂ ಮಾರೋದನ್ನು ನೋಡಿದ್ರು, ಅನೇಕ ಚಪ್ಪಲಿಗಳನ್ನು ನೋಡಿದ್ರು, ಇಂಥ ಹದವಾಗಿರ್ತಕ್ಕಂಥ ಚಪ್ಪಲಿಗಳನ್ನು ನೋಡಿಲ್ಲ. ಹಾಗಾದ್ರೆ ಈ ಚಪ್ಪಲಿಯನ್ನು ನನಗ ಕೊಡು ಅಂದ್ರೆ ಅವ್ರು ನನಗ ಕೊಡು ಅಂದಾಗನ ಹರಳಯ್ಯನವ್ರ ಕೈ ಮುಗಿದಂತಾರ, ಅಪ್ಪ ಅವ್ರ ಇದು ನಿಮಗೆ ತಂದಿದ್ದಲ್ರಿಪ್ಪ, ಇದು ಮಾರಾಕ ಬಂದಿರತಕ್ಕಂಥ ಪ್ರಾಣಿ ಚರ್ಮದ ಚಪ್ಪಲಿ ಅಲ್ರಿಪ್ಪ, ಇದು ಒಂದು ಕಾರಣಕ್ಕಾಗಿ, ನನ್ನ ಪ್ರಾಯಶ್ಚಿತವನ್ನು ಕಳ್ಕೊಳ್ಳೋದಕ್ಕಾಗಿ, ನನ್ನ ಪಾಪ ಪ್ರಜ್ಞೆ ನನಗೆ ಕಾಡಕತ್ತಿತ್ತು. ಅಪ್ಪನವರು ಒಂದು ಶರಣು ಅಂದಿದ್ದಕ್ಕೆ, ನಾನು ಒಂದು ಶರಣು ಅಂದಿದ್ದಕ್ಕೆ ಅವರು ಶರಣಾರ್ಥಿ ಅನ್ನುವಂಥ ಪದವನ್ನು ಹೇಳಿದ್ದಕ್ಕಾಗಿ ಅದರದ್ದು ಒಂದು ಪ್ರಾಯಶ್ಚಿತ ಕಳ್ಕೋಬೇಕಂತ ತಿಳ್ಕೊಂಡು ಹೆಂಡತಿಯ ಎಡದೊಡಿಯೊಳಗೆ ನನ್ನ ಬಲದೊಡಿಯೊಳಗಿರುವಂಥ ಚರ್ಮ ಕಟ್ ಮಾಡಿಕೊಂಡು ನಮ್ಮ ದೇಹದ ಚರ್ಮದಿಂದ ತಯಾರು ಮಾಡಿರ್ತಕ್ಕಂಥ ಚಪ್ಪಲಿಗಳದವ್ರಿಪ್ಪ ಇವು, ಇದು ಅಪ್ಪ ಬಸವಣ್ಣನವ್ರು ಕೊಡಾಕಂತ ಹೋಗಿದ್ದೆ. ಅವನ ತಲೆ ಮೇಲೆ ಒಟ್ಕೊಂಡು ಇದನ್ನು ನಾ ಮೆಟ್ಟೋದಿಲ್ಲ, ಭಗವಂತ ಕೂಡಲ ಸಂಗಮ ದೇವನ ಬಂದು ಮೆಡ್ತಾನಪ್ಪ ಅಂತ ತಿಳ್ಕೊಂಡು ಹೇಳ್ಯಾರ, ಅದಕ್ಕೆ ಅವ್ನ ಮನೆಗೆ ತೊಗೊಂಡು ಹೊಂಟಿನ್ರಿಪ್ಪ, ಇವು ನಿಮಗೆ ಸಲ್ಲುವಲ್ಲ ಅಂತಂದ ಕೂಡಲೇನ ಅವಾಗ ಮಧುವರಸರಿಗೆ ಬಸವಣ್ಣ ಮೆಟ್ಲಿಲ್ಲೇನು, ಹಂಗಂದ್ರೆ ಅವ ಮೆಟ್ಟಿಲ್ಲ ಅಂತಂದ್ರೆ ನಾ ಮೆಟ್ಟೆ ತಿರ್ಬೇಕನ್ನುವಂಥ ಹಠಕ್ಕೆ ಬಿಡ್ತಾರೆ. ಮೆಟ್ಟೆ ತಿರ್ಬೇಕನ್ನುವಂಥ ಹಠಕ್ಕೆ ಬಿದ್ದ ಕೂಡಲೇನ ಕೊಡೋದಿಲ್ಲ ಅಂತಂದ್ರೆ ನೀನು ಉಗ್ರ ಶಿಕ್ಷೆಯನ್ನು ಕೊಡ್ಬೇಕಾಗ್ತದ, ಬ್ಯಾಡ್ರಿಪ್ಪ ಅಂತ ತಿಳ್ಕೊಂಡು ಕೈ ಮುಗಿದು ಹೇಳ್ತಾರ. ಬಡವರು ಇದಕ್ಕಿಂತ ಹೆಚ್ಚಿಂದ ಏನು ವಿನಂಬನೆ ಮಾಡೋಕ್ಕಾಗ್ತದ? ದಬ್ಬಾಳಿಕೆ ಮಾಡೋರ ಮುಂದೆ ಹೆಚ್ಚಿಂದ ಆಸ್ತ್ರ ನಮ್ಮ ಕಡೆ ಏನಿರ್ತದ? ಕೋರಿಕೆ ಇದನ್ನ ಬಿಟ್ರೆ ಬೇರೆ ಏನು ಹಂಬಲಿ ನಮ್ಮ ಹತ್ರ ಇರುವುದೇ ಇಲ್ಲ. ಎಷ್ಟೆಲ್ಲ ಅಂಗಲಾಚಿ ಬೇಡ್ಕೊಂಡ್ರು ಸಹಿತ ನಾ ಮೆಟ್ಟೆ ತೀರ್ತೀನಿ ಅಂತ ತಿಳ್ಕೊಂಡು ಅವರು ಕೈಯೊಳಗಿರ್ತಕ್ಕಂತಹ ಚರ್ಮದ ಚಪ್ಪಲಿಗಳನ್ನು ತೆಗೆದುಕೊಂಡು ಬಂದು ಕಾಲೊಳಗೆ ಹಾಕಿ ಮೆಟ್ಟೆ ಬಿಡ್ತಾರ. ಮೆಟ್ಟಿದ 10 ನಿಮಿಷದೊಳಗೆ ಮೈಯೆಲ್ಲ ಉರಿ 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 ಆಗೋ ಹಂಗೆ ಅಪ್ಪ ಬಸವಣ್ಣನವರು ತಲೆ ಮೇಲೆ ಇಟ್ಟು ಹೊತ್ಕೊಂಡಿರ್ತಕ್ಕಂಥ ಚರ್ಮದ ಚಪ್ಪಲಿಗಳನ್ನು ಅವರು ಒತ್ತಾಯಪೂರ್ವಕವಾಗಿ ಮೆಟ್ಟಿದ್ದಕ್ಕಾಗಿ ಮೈಯೊಳಗೆಲ್ಲ ಬೆಂಕಿ ಹತ್ತಿದ ವಾತಾವರಣ ಆಗಿಬಿಡ್ತದ. ಯಾವಾಗ ಬೆಂಕಿ ಒಳಗೆ ಸಿಕ್ಕಾಪಟ್ಟಿ ಉರಿಯಾಕ ಹತ್ತದ, ಉರಿಯುವಂಥ ಬೆಂಕಿಯನ್ನು ನಂದಿಸ್ಕೋಬೇಕಂತ ತಿಳ್ಕೊಂಡು ಸಿಕ್ಕಾಪಟ್ಟಿ ನೀರು ಹಾಕೋತಾರ, ಬೆಂಕಿ ನಂದ ಕಡಿಮೆ ಆಗ್ತಾ ಇಲ್ಲ. ಅಲ್ಲಿ ಮನೆಗೆ ಹೋಗ್ತಾರ, ಅನೇಕ ವೈದ್ಯರನ್ನು ಕರೆಸಿ ಮದ್ದುಗಳನ್ನು ತಗೊಂಡ್ಬರ್ತಾರ. ಎಲ್ಲ ಮದ್ದುಗಳನ್ನು ಕೊಟ್ಟರು ಸಹಿತ ಯಾವ ಮದ್ದುಗಳು ಸಹಿತ ದೇಹಕ್ಕೆ ಉಪಯೋಗ ಆಗ್ತಾ ಇಲ್ಲ. ಅಲ್ಲೇ ಮೈಯೊಳಗೆ ಉರಿ ಉರಿ ತಡ್ಕೊಳಕ್ಕೆ ಎಲ್ಲಿ ಮಠ ಆಗ್ತದ, 5 ನಿಮಿಷಕ್ಕೊಮ್ಮೆ ಒಂದೊಂದು ಕೂಡ ನೀರು ಹಾಕೋಬೇಕು, 5 ನಿಮಿಷಕ್ಕೊಂದೊಂದು ಕೂಡ ನೀರು ಹಾಕೋಬೇಕು. ಎಲ್ಲ ವೈದ್ಯರು ಬಂದು ಹೋಗಿ ತಪಾಸಣೆ ಮಾಡಿದ್ರು ಸಹಿತ ಮೈಯಾಗಿರ್ತಕ್ಕಂಥ ಉರಿ ತಪ್ತಾನೇ ಇಲ್ಲ. ಹೀಗೆ ದಿವಸಗಳು ಕಳ್ಕೊಂತ ಹೊಂಟಾರ. ಎಂತ ತಪ್ಪು ಮಾಡಿ ಅನ್ನುವಂಥ ಒಂದು ಪಾಪ ಪ್ರಜ್ಞೆ ಒಂದು ಕಡೆ ಕಾಡಕತ್ತದ. ಅದನ್ನ ಮೆಟ್ಟಿದ ಮೇಲೆ ಹಿಂಗಾಯ್ತಲ್ಲ ಅಂತ ತಿಳ್ಕೊಂಡು ಮನಸ್ಸಿನೊಳಗದ. ಹೊರಗೆ ಮಂದಿಗೆ ಹೇಳಿದ್ರೆ ಅದನ್ನ ಮೆಟ್ಟಿದಕ್ಕೆ ಹಿಂಗಾಯ್ತಲ್ಲ ಅಂತ ಅಂದ್ಗಿಂದಾರ ಅಂತ ತಿಳ್ಕೊಂಡು ಯಾಕಾಗೈತಿ ಏನಾಗೈತಿ ಹೇಳಾಕ್ತಾ ಇರಲಿಲ್ಲ. ಮಗಳಾಗಿರ್ತಕ್ಕಂಥ ಮಹಾದೇವಿ ದಿವಸ ಹೋಗಿ ಚಲೋ ಬಿಂದಿಗೆ ಒಳಗೆ ನೀರು ತೊಗೊಂಬರಾಕಿ, ನೀರು ತೊಗೊಂಡು ಬಂದು ಹಾಕಿ 10 ನಿಮಿಷ 5 ನಿಮಿಷಕ್ಕೆ ಒಂದಿಷ್ಟು ರಿಲೀಫ್ ಅನಿಸೋದು, ಭಾಳ ಸಮಾಧಾನ ಅನಿಸೋದು, ಮತ್ತು 10 ನಿಮಿಷಕ್ಕೆ ಭಾಳ ಉರಿ ಅಂತ ಆಗೋದು. ಹಾಗಾದರೆ ಆ ಉರಿಯನ್ನು ಕಡಿಮೆ ಮಾಡ್ಕೊಳ್ಳೋದು ಹೆಂಗೆ? ಅಲ್ಲೇ ಇರತಕ್ಕಂಥ ದಿವಸ ನೋಡುವಂಥ ವಿಚಿತ್ರ ಈ ಘಟನೆಯನ್ನು ನೋಡುವಂಥ ಅನೇಕ ಶರಣರು ನೋಡಿದ ಮೇಲೆ ಅವರು ಮಹಾದೇವಿಗೆ ಒಂದು ಸಲಹೆ ಕೊಡ್ತಾರಂತ. ನೋಡಮ್ಮ, ನೀ ಎಷ್ಟು ನೀರು ತಂದು ಹಾಕಿದರೂ ಸಹಿತ ನಿಮ್ಮ ತಂದೆಯವರು ಊರಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ತ್ರಿಕರಣ ಶುದ್ಧವಾಗಿ ಮೈ ಮೇಲಿರ್ತಕ್ಕಂತಹ ತಮ್ಮ ಚರ್ಮವನ್ನು ತೆಗೆದು ಅದನ್ನು ಭಾಳ ಚಂದ ಹದ ಮಾಡಿ ಅದರೊಳಗೆ ಭಕ್ತಿ ತುಂಬಿ ಅದನ್ನು ಪರಮಾತ್ಮನ ಎಡೆಗೆ ಮುಟ್ಟಿಸ್ಬೇಕಂತ ಹೋಗಿರುವಂಥ ಚರ್ಮದ ಚಪ್ಪಲಿಗಳನ್ನು ನಿಮ್ಮ ತಂದೆಯವರು ಮೆಟ್ಟಿದ್ದಕ್ಕಾಗಿದ್ದು ಭಗವಂತ ಕೊಟ್ಟ ಶಿಕ್ಷೆ ಅದ. ನಿಮ್ಮ ತಂದೆಯವರಿಗೆ ಏನಾದರೂ ಒಂದಿಷ್ಟು ಅದು ಕಡಿಮೆ ಆಗಬೇಕಾದ್ರೆ ನೀ ಅಲ್ಲಿ ಹೋಗಿ ನೀರು ತೊಗೊಂಡು ಬಂದು ಹಾಕಿದ್ರೆ ಅದು ಕಡಿಮೆ ಆಗೋದಿಲ್ಲ.
ಹೋಗು. ಯಾವ ಸಮಗಾರ ಹರಳಯ್ಯನವರು ಚಪ್ಪಲಿ ಹೊಲಿಯುವಂಥ ಕಾಯಕ ಮಾಡಬೇಕಾದ್ರೆ ಚಪ್ಪಲಿಯನ್ನ ನೆನೆಸೋದಕ್ಕಾಗಿ ಒಂದು ಬೋಣಿಯನ್ನು ಮಾಡಿರ್ತಾರಲ್ಲ, ಆ ಬೋಣಿ ಒಳಗೆ ಚಪ್ಪಲಿ ಚರ್ಮವನ್ನು ಎದ್ದೆದ್ದಿ ತೆಗೆದು ಹಾಕಿ ಆ ನೀರನ್ನು ಏನು ಬಳಸ್ತಾರಲ್ಲ, ಆ ನೀರು ತಂದು ಹಾಕಿದ್ರೆ ನಿಮ್ಮ ತಂದೆಯವರು ಗುಣ ಆಗ್ತಾರೆ ಅಂತ ತಿಳ್ಕೊಂಡು ಹೇಳಿದ ಮೇಲೆ ಅವಾಗ ಇದನ್ನು ತಂದೆಯವ್ರಿಗೆ ಹೇಳಿದ್ರೆ ಅವ್ರು ಒಪ್ಪಂಗಿಲ್ಲ. ಅವ್ರ ಮನೆಯಾಗ ನೀರು ತೊಗೊಂಡು ಬಂದು ಹಾಕಿದ್ರೆ ನನಗೆ ಆರಾಮಾಕೈತೆ ಅಂದ್ರೆ ಅವ್ರು ಒಪ್ತಿರ್ಲಿಲ್ಲ. ಹಾಗಾದರೆ ಹೇಗಾದರೂ ಆಗಲಿ ನಮ್ಮ ತಂದೆಯ ಕಷ್ಟವನ್ನು ನೋಡೋದಕ್ಕೆ ನನಗೆ ಆಗ್ತಾ ಇಲ್ಲ, ಹೇಗಾದರೂ ಮಾಡಿ ಹೋಗಿ ಅವ್ರ ಮನೆಯ ನೀರನ್ನು ತೆಗೆದುಕೊಂಡ್ಬರ್ಬೇಕಂತ ತಿಳ್ಕೊಂಡು ಅವರು ಪರ್ಮಿಷನ್ ತಗೊಂಡು ಆಗಿರುವಂಥ ಎಲ್ಲ ವೃತ್ತಾಂತಗಳನ್ನು ಹೇಳಿಕೊಂಡು ಅವರು ಬಾನಿ ಒಳಗಿರ್ತಕ್ಕಂಥ ನೀರನ್ನು ತಗೊಂಡು ಬಂದು ಹೀಗೆ ಸುರಿದು ಬಿಟ್ಟರೆ ಯಾವಾಗ ಎಲ್ಲಿ ಮಠ ಹೊರಗಿನ ನೀರು ತಗೊಂಡು ಬಂದು ತಲೆ ಮೇಲೆ ಹಾಕಿದರೆ 5 ನಿಮಿಷ ಅಷ್ಟೇ ಅವರಿಗೆ ಆನಂದ ಅನ್ನಿಸ್ತಿತ್ತು. ಒಂದು ದಿವಸ ಸಮಗಾರ ಹರಳಯ್ಯನವರ ಚಪ್ಪಲಿ ಹೊಲಿಯುವಂಥ ಕಾಯಕ ಮಾಡುವಂತಹ ಹರಳಯ್ಯನವರ ಬಾನಿ ಒಳಗಿರ್ತಕ್ಕಂಥ ನೀರನ್ನು ತೆಗೆದುಕೊಂಡು ಬಂದು ಮಧುವರಸರ ತಲೆ ಮೇಲೆ ಹಾಕಿಬಿಟ್ರೆ ಇರುವಂಥ ಉರಿ ಎಲ್ಲ ಶಮನ ಆಗಿ ನಾಶ ಆಗಿ ಹೋಗಿಬಿಡ್ತು ಅನ್ನುವಂಥದ್ದು ಪುರಾಣದೊಳಗೆ ಬರ್ತಕ್ಕಂತಹ ವಿಚಾರ. ಬಾಯಿ ಮಾಡಿ ಕೇಳ್ತಾರೆ, ಮಾದೇವಿ ನೀರೆಲ್ಲಿಂದ ತಂದಿ ಅಂದಾಗನ ಅರಸರ ತಂದೆಯವರ ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ, ನಾನು ಬೇಕಂತ ಮಾಡಿಲ್ಲ. ಯಾಕೆ ಅವ್ರ ತಾಯಿಗೆ ಏನೋ ಅಂತಾರೆ ಮುಜುಗುರ. ನಾನು ಹೊರಗಿನ ನೀರು ತೊಗೊಂಬರ್ತಿದ್ದೆ, ಆದರೆ ಎಷ್ಟು ನೀರು ತಗೊಂಡು ಬಂದರೂ ಸಹಿತ ನಿಮ್ಮ ರೋಗ ರುಜಿ ಆಗುವಂಥದ್ದು ಕಾಣ್ತಾ ಇಲ್ಲ. ಹಾಗಾಗಿ ನಾನು ಏನಾದರೂ ಮಾಡ್ಬೇಕಂತ ತಿಳ್ಕೊಂಡು ಪಕ್ಕದವ್ರನ್ನ ಕೇಳಿದೆ. ಅವರು ಸಲಹೆ ಕೊಟ್ಟಿದ್ದಕ್ಕಾಗಿ ಸಮಗಾರ ಹರಳಯ್ಯನವರ ಬೋನಿ ಒಳಗಿರುವಂಥ ನೀರು ತಗೊಂಡು ಬಂದು ನಿಮ್ಗೆ ಹಾಕೀನಿ. ಅದಕ್ಕೆ ನಿಮ್ದೇನಾದ್ರು ತಪ್ಪು ಅದಕ್ಕೆ ಕ್ಷಮ ಮಾಡ್ರಿ ಅಂತಂದು. ತಪ್ಪಲ್ಲ ಮಾದೇವಿ, ನನ್ನ ಜೀವನಕ್ಕೆ ಬಂದಿರುವಂಥ ಕುತ್ತು ಪಾರು ಮಾಡಿಬಿಟ್ಟು ನೀನು. ಆ ನೀರು ಈ ನೀರು ನನ್ನ ಪಾರು ಮಾಡಿಲ್ಲ, ಸಮಗಾರ ಹರಳಯ್ಯನವರ ಬಾನಿಯ ನೀರು ನನ್ನ ಜೀವನದೊಳಗೆ ಕುತ್ತನ್ನು ಪಾರು ಮಾಡೈತೆ ಅಂದ್ರೆ ಅವ್ರಿಗೆ ಏನಾದರೂ ಕೃತಜ್ಞತೆಯನ್ನು ಸಲ್ಲಿಸಬೇಕಂತ ತಿಳ್ಕೊಂಡು ಹಲವಾರು ರೀತಿ ವಿಚಾರ ಮಾಡ್ತಾನೆ. ಮಾತಿನಿಂದ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಅವ್ರ ಮಾತಿನಿಂದ ಹೇಳಿದ್ರೆ ತಪ್ಪು ಮಾಡಿಬಿಟ್ಟಿನಿ. ದವಸ ಧಾನ್ಯಗಳನ್ನು ಕೊಡ್ಬೇಕಂತಂದ್ರೆ ಅನ್ಯಾಯದಿಂದ ಬಂದಿದ್ದು ಶರಣರು ಮುಟ್ಟಂಗಿಲ್ಲ. ಹಾಗಾದರೆ ನಾನೇನು ಮಾಡ್ಕೋಬೇಕು ಅಂತಂದಾಗ ನೋಡ್ರಿ, ಇದನ್ಯಾವುದನ್ನು ಸಹಿತ ಒಪ್ಪದೇ ಇರತಕ್ಕಂಥ ಮಧುವರಸ ಈ ಘಟನೆ ಆದಮೇಲೆ ಎಲ್ಲ ಶಿವಶರಣರನ್ನು ಒಳಗೊಂಡು ತಾನೂ ಸಹಿತ ಎದೆ ಮೇಲೆ ಲಿಂಗವನ್ನು ಕಟ್ಟಿಕೊಂಡು ಮಗಳನ್ನು ಕರ್ಕೊಂಡು ಸೀದಾ ಹರಳಯ್ಯನವ್ರ ಮನೆಗೆ ಬರ್ತಾನೆ. ನೋಡ್ರಿ, ಹರಳಯ್ಯನವ್ರ ಮನೆಗೆ ಬಂದ ಕೂಡ್ಲೇನೆ ಈ ಎಲ್ಲ ಪ್ರಸಂಗ ಆದ ನಂತರದಲ್ಲಿ ಹರಳಯ್ಯನವ್ರ ಮನೆಗೆ ಬರುವಂಥದ್ದನ್ನು ನೋಡಿ ಹರಳಯ್ಯನವ್ರಿಗೆ ದಿಗ್ಭ್ರಾಂತರಾಗ್ತಾರೆ. ಅವತ್ತು ನಾನೇನಾದ್ರೂ ತಪ್ಪು ಮಾಡಿದ್ನೇನು, ನಾನೇನೋ ಅಂದಿಲ್ಲ, ಮತ್ತು ಇವ್ರು ಏನೋ ತಿಳ್ಕೊಂಡು ನನ್ನ ಮೇಲೆ ಏನೋ ಅನ್ನಕ್ಕೆ ಬರಾಕತ್ತಾರೆ ಏನು, ಹಲವಾರು ಚಿಂತನೆಗಳು ಅವ್ರಿಗೆ ಕಾಡ್ತಿದ್ವು. ಮಗಳು ಕರ್ಕೊಂಡು ಹಿಂಗೆ ಯಾವಾಗ ಬರ್ತಾರ ಒಂದೇ ಪ್ರಶ್ನೆಯನ್ನು ಕೇಳ್ತಾರೆ, ನೀ ಮಾಡಿರ್ತಕ್ಕಂಥ ಉಪಕಾರಕ್ಕನ ಎಷ್ಟು ಋಣಿಯಾಗಿದ್ರು ಸಹಿತ ಕಡಿಮೆನ, ನಾನು ಏನು ಮಾಡ್ಬೇಕನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಹಾಗಾದ್ರೆ ಒಂದು ಮಾತನ್ನು ನಾನು ತಲೆಯಾಗಿ ಇಟ್ಕೊಂಡು ಬಂದೀನಿ, ಏನು ಅಂದ್ರೆ ನನಗಿರುವಂಥವಳು ಒಬ್ಬಳೇ ಮಗಳು ಮಾದೇವಿ, ನಿನಗಿರ್ತಕ್ಕಂಥ ಒಬ್ಬನೇ ಮಗ ಶೀಲವಂತ, ಅವನು ಒಬ್ಬನೇ ಮಗ. ನನ್ನ ಪಾಪ ಪ್ರಾಯಶ್ಚಿತ ಆಗಬೇಕಾಗಿತ್ತು ಅಂತಂದ್ರೆ ನಾನು ಗಟ್ಟಿ ನಿರ್ಧಾರವನ್ನು ಮಾಡ್ಕೊಂಡು ಬಂದೀನಿ. ಸಮಗಾರ ಹರಳಯ್ಯನವರ ನನ್ನ ಮಗಳಾಗಿರ್ತಕ್ಕಂಥ ಮಾದೇವಿಯನ್ನ ನಿಮ್ಮ ಮಗನಾಗಿರ್ತಕ್ಕಂಥ ಶೀಲವಂತನಿಗೆ ಕೊಟ್ಟು ಮದುವೆ ಮಾಡಬೇಕನ್ನುವಂಥ ಕಾರಣವನ್ನು ನಾನು ತಲೆಯಾಗಿ ಇಟ್ಕೊಂಡು ಬಂದೀನಿ. ಅದಕ್ಕೆ ಮದುವೆ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿದಾಗ ಶಿವಶಿವ 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 ಎಂಥ ಅಪರಾಧ ಇದು, ನಮ್ಮಂಥವ್ರು ನಿಮ್ಮಂಥವ್ರು ಮುಟ್ಟುದ ತಪ್ಪು ಅನ್ನುವಂಥ ಟೈಮ್ದೊಳಗೆ ನೀವಿಲ್ಲಿ ಮಟ್ಟ ಬಂದಿರನ್ನುವಂಥದ್ದು ದೊಡ್ಡ ಅಪರಾಧ. ಅಂಥದ್ರೊಳಗೆ ನಾವು ನೀಚ ಕುಲದೊಳಗೆ ಹುಟ್ಟಿರ್ತಕ್ಕಂಥ ನಾವೆಲ್ಲೇ, ಉಚ್ಚ ಕುಲದೊಳಗೆ ಹುಟ್ಟಿರ್ತಕ್ಕಂಥ ನೀವೆಲ್ಲೇ, ನಿಮ್ಮಂಥವ್ರು ಕೊಟ್ಟಾಗ ನಿಮ್ಮ ಮಗಳನ್ನು ನನ್ನ ಮನೆಗೆ ತೊಗೊಂಬಂದು ಬಿಟ್ರೆ ದೊಡ್ಡ ಅಪರಾಧ ಆಗಿಬಿಡ್ತದೆ. ಇದಕ್ಕೆ ನಾನು ಸತಾರಾಮ್ ಒಪ್ಪುದಿಲ್ಲ ಅಂತ ತಿಳ್ಕೊಂಡು ಸಮಗಾರ ಹರಳಯ್ಯನವ್ರು ಹೇಳ್ತಾರ. ಎಲ್ಲ ಶರಣರು ಬರ್ತಾರ. ಎಲ್ಲರೂ ಹೇಳಿದ ಮೇಲೆ ಅವಾಗ ಮಧುವರಸರು ಹೇಳ್ತಾರಂತ, ಇಲ್ಲಿ ನಾ ದೊಡ್ಡವ ನೀ ದೊಡ್ಡವ ಅನ್ನುವಂಥ ಮಾತೇ ಇಲ್ಲ ಹರಳಯ್ಯನವರ. ಯಾಕ ನೀನು ಲಿಂಗ ಕಟ್ಕೊಳ್ಳಿಲ್ಲ ಅಂತಂದ್ರೆ ನೀ ಸಣ್ಣವಾಗಿ ಉಳಿತಿದ್ದಿ. ನೀ ಲಿಂಗ ಕಟ್ಕೊಳ್ಳಿಲ್ಲ ಅಂದ್ರೆ ಶರಣ ಪರಂಪರೆ ಒಳಗಿರಲಿಲ್ಲ ಅಂದ್ರೆ ಶಿವಭಕ್ತ ಆಗಿರ್ಲಿಲ್ಲ ಅಂದ್ರೆ ನೀ ಸಣ್ಣವಾಕಿದ್ದಿ. ನಾನು ಉಚ್ಚ ಕುಲದಾಗದೀನಿ ಅಂದ್ರೆ ಅದ ಧರ್ಮದಾಗ ಇದ್ದಿದ್ರೆ ನಾವು ಉಚ್ಚ ಕುಲದಾಗ ಹಾಕಿದ್ದೆ. ಹಾಗಾಗಿ ನನ್ನ ಧರ್ಮವನ್ನು ನಾ ಬಿಟ್ಟಿನಿ, ನಿನ್ನ ಧರ್ಮವನ್ನು ನೀ ಬಿಟ್ಟಿದಿ. ಇಬ್ಬರೂ ಕುಡ್ಕೊಂಡು ಅಪ್ಪ ಬಸವಣ್ಣನ ಧರ್ಮದೊಳಗಿರ್ತಕ್ಕಂಥ ಲಿಂಗವನ್ನು ಎದಿ ಮೇಲೆ ಹಾಕ್ಕೊಂಡು ಇಬ್ಬರೂ ಎದಿ ಮೇಲೆ ಲಿಂಗ ಹಾಕ್ಕೊಂಡು ಬದುಕಾಕತ್ತೀವಿ ಅಂದ್ರೆ ನನ್ನ ಧರ್ಮದ ಪೂರ್ವ ಪರತೆಯನ್ನು ನಾ ಕಳ್ಕೊಂಡಿನಿ, ನಿಂದನ್ನು ನೀ ಕಳ್ಕೊಂಡಿ. ನಾವಿಬ್ರು ಈ ಸದ್ದ ಆ ಧರ್ಮದವರು ಅಲ್ಲ, ಈ ಧರ್ಮದವರು ಅಲ್ಲ, ಅಪ್ಪ ಬಸವಣ್ಣನ ಧರ್ಮದವರು. ನಾವಿಬ್ರು ಸಮಾನರು, ಶಿವಭಕ್ತರಾಗಿ ಕೆಲಸ ಮಾಡೋರು. ಇಲ್ಲಿ ನಾ ಸಣ್ಣವ ದೊಡ್ಡವ ಅನ್ನುವಂಥ ಮಾತಾ ಬರೋದಿಲ್ಲಪ್ಪ. ಹಾಗಾಗಿ ನಾನು ಲಿಂಗ ಕಟ್ಕೊಂಡಿನಂದ್ರೆ ನೀನು ಲಿಂಗ ಕಟ್ಕೊಂಡಿನಂದ್ರೆ ಇದ್ಯಾವುದಕ್ಕೂ ಸಂಬಂಧ ಇಲ್ಲ. ನಾವಿಬ್ರು ಸಜಾತಿ ವಿಜಾತಿ ಮದುವೆ ನಡೀತಾ ಇಲ್ಲ ಇಲ್ಲಿ, ಸಜಾತಿ ವಿಜಾತಿ ಮದುವೆ ನಡೀತಾ ಇಲ್ಲ ಇಲ್ಲಿ. ನಾನು ಲಿಂಗದಾರಿ, ನೀವು ಲಿಂಗದಾರಿ, ಸಜಾತಿಯವರ ಮದುವೆ ನಡೀತಾ ಇದೆ ಹೊರತಾಗಿ ಸಜಾತಿ ವಿಜಾತಿಯವರ ಮದುವೆ ನಡೀತಾ ಇಲ್ಲ ಅನ್ನುವಂಥದ್ದನ್ನು ತಿಳಿಸಿದ ಮೇಲೆ ಹಲವಾರು ಶರಣರು ಇದಕ್ಕೆ ಒಪ್ಪಿಗೆ ಕೊಡ್ತಾರೆ. ಒಪ್ಪಿಗೆ ಕೊಟ್ಟ ಮೇಲೆ ಮದುವೆ ಆಗೇ ಬಿಡ್ತದೆ. ಮದುವೆ ಆಗದಷ್ಟ ತಡ ಏನು ಕೊಂಡಿ ಮಂಚಣ್ಣ ಅಂತವ್ರು ಇದ್ರಲ್ಲ, ಇಷ್ಟ ಕಾಯ್ತಾ ಇದ್ರು.
ಎಷ್ಟು ಹುಳಿ ಹಿಂಡಬೇಕಾಗಿತ್ತು ಅಷ್ಟು ಹಿಂಡಿದ್ರೆ ಯಾವುದೂ ಸಹಿತ ಏನಾಗಿರಲಿಲ್ಲ. ಯಾವಾಗ ಹೋಗಿ ಈ ಬ್ರಾಹ್ಮಣ ಕುಲದೊಳಗೆ ಹುಟ್ಟಿರ್ತಕ್ಕಂಥ ಮಗಳನ್ನ ಈ ಉಚ್ಚ ಕುಲ ತೆಳಗಿನ ಕುಲದೊಳಗೆ ಹುಟ್ಟಿರ್ತಕ್ಕಂಥ ಸಮಗಾರ ಹರಳಯ್ಯನವ್ರ ಮಗನ ಕೊಟ್ಟು ಮದುವೆ ಮಾಡಿದ್ರು ಅನ್ನುವಂಥದ್ದು ಗೊತ್ತಾಗ್ತದ. ಗೊತ್ತಾದ ಕೂಡಲೇ ಎಲ್ಲರೂ ಬಂದು ರಾಜನ ಹತ್ರ ಬೆನ್ನು ಹತ್ತಿ ಬಿಡ್ತಾರೆ. ರಾಜರ ಎಂಥ ಮಕರ ಸಂಕ್ರಮಣ ಕಾಲದೊಳಗೆ ಬದುಕಾಕತ್ತೀವಿ ನಾವು. ವಿಷಮ ಸಂಕ್ರಮಣ ಕಾಲ ಇದು. ಎಂಥ ಸಂಕ್ರಮಣ ಕಾಲದೊಳಗೆ ಬದುಕಾಕತ್ತೀವಿ ಅಂದ್ರೆ ನೀವಿರ್ಬೇಕಾದ್ರೆ ಇಂಥ ಪ್ರಸಂಗವನ್ನು ನೋಡೋದು ಬಂದೈತಲ್ಲ. ಯಾವ ವ್ಯಕ್ತಿ ಬಹಳ ಚಲೋ ಅಂತ ತಿಳ್ಕೊಂಡು ತಗೊಂಡ್ಬಂದು ರಾಜ್ಯಭಾರವನ್ನು ಕೊಟ್ಟಿದ್ರಿ, ಇವತ್ತು ಅದ ವ್ಯಕ್ತಿನ ಬಂದು ನಿಂತ್ಕೊಂಡು ಅಂತರ್ಜಾತಿ ವಿವಾಹವನ್ನು ಮಾಡಿ ಕಲ್ಯಾಣದೊಳಗೆ ದೊಂಗೆ ಹಬ್ಬಿಸುವಂತ ಕೆಲಸ ಮಾಡಕತ್ತಾನ. ಇದನ್ನು ಒಪ್ಪುವಂತ ಮಾತಲ್ಲ. ನೋಡ್ರಿ, ನಮ್ಮ ಶ್ರೇಷ್ಠ ಕುಲದೊಳಗೆ ಹುಟ್ಟಿರ್ತಕ್ಕಂಥ ಮಧುವರಸರ ಮಗಳನ್ನ ಹೋಗಿ ತಗೊಂಡು ಹೋಗಿ ಆ ಚರ್ಮದ ಚಪ್ಪಲಿ ಕಾಯಕ ಮಾಡುವಂತಹ ವ್ಯಕ್ತಿಗೆ ಹೋಗಿ ಮಗನಿಗೆ ಕೊಟ್ಟು ಮದುವೆ ಮಾಡ್ಯಾರ. ಇದಕ್ಕಿಂತ ದೊಡ್ಡದು ಇನ್ನೇನು ಅಂತ ತಿಳ್ಕೊಂಡು ರಾಜನ ತಲೆ ತುಂಬಿಟ್ರು. ರಾಜಗೆ ಸಿಟ್ಟು ಬಂದ್ಬಿಡುತ್ತೆ. ಬಿಜ್ಜಳನ ರಾಜನಿಗೆ ಸಿಟ್ಟು ಬಂದ್ಬಿಡುತ್ತೆ. ಸಿಟ್ಟು ಬಂದ ಕೂಡಲೇ ಬಂದು ಕರೀತಾರ. ಬಸವಣ್ಣನವ್ರು ಕರೆಸ್ತಾರ. ಬಸವಣ್ಣನವ್ರನ್ನ ಕರೆಸ್ತಾರ ಅರಮನೆ ಕಳಿಸಿದ ಕೂಡಲೇ ಬಸವಣ್ಣನವ್ರಿಗೆಲ್ಲ ವಿಚಾರ ಗೊತ್ತಾಗಿರ್ತದ. ಬಸವಣ್ಣನವ್ರು ಕೇಳಿದ ಕೂಡಲೇ ಬಸವಣ್ಣ ಅಂತಾರ, ಹೌದನ್ರಿ ಬಸವಣ್ಣನವ್ರ, ಇವರೆಲ್ಲ ಹೇಳಕತ್ತಿದ್ ಕರೇನ್ರಿ, ಹಿಂಗಾಗೈತೇನ್ರಿ ಅಂದಾಗ ಬಸವಣ್ಣನವ್ರು ಹೇಳ್ತಾರ, ಮಹಾರಾಜರ ದಯಮಾಡಿ ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ. ಅವ್ರು ಹೇಳುವಂತ ರೀತಿ ಒಳಗ ಆ ಮದುವೆ ನಡೆದಿಲ್ಲ. ಕಾರಣ ಏನು ಅಂತಂದ್ರ ಅವರೆಲ್ಲರೂ ತಮ್ಮ ಧರ್ಮವನ್ನು ಬಿಟ್ಟು ಅವರು ಶಿವಭಕ್ತ ಧರ್ಮವನ್ನು ತಿಳ್ಕೊಂಡಾರ. ಇಬ್ರು ಮೈ ಮೇಲೆ ಲಿಂಗ ಹಾಕೊಂಡಾರ. ಹಿಂಗಾಗಿ ಅವರಿಬ್ರು ಲಿಂಗವನ್ನು ಹಾಕೊಂಡಿದ್ದಕ್ಕಾಗಿ ಲಿಂಗಾಯತ ಧರ್ಮ ಅಂತ ತಿಳ್ಕೊಂಡು ಅವ್ರು ಸ್ವೀಕಾರ ಮಾಡ್ಯಾರ. ಸ್ವೀಕಾರ ಮಾಡಿದ್ದಕ್ಕೆ ಇಲ್ಲಿ ಜಾತಿ ಭೇದ ಅನ್ನುವಂಥದ್ದು ಬರೋ ಪ್ರಶ್ನೆನೇ ಇಲ್ಲ. ಅವರಿಬ್ರು ಒಂದಾಗಿದ್ದಕ್ಕಾಗಿ ಅವರಿಬ್ರು ಲಗ್ನ ಮಾಡ್ಕೊಂಡಾರ. ಇದರೊಳಗೆ ಯಾವ ಭೇದನೂ ನನಗೆ ಕಾಣಿಸ್ತಾ ಇಲ್ಲ. ದುರೇ, ಇದನ್ನು ದಯಮಾಡಿ ತಪ್ಪು ತಿಳ್ಕೊಬೇಡ್ರಿ ಅಂತ ಹೇಳಿದ್ರೆ ರಾಜನ ಮನಸ್ಸು ಒಳಗಿಂದ ಒಪ್ತಿತ್ತಂತದಕ್ಕೆ. ಆದ್ರೆ ಹೊರಗಿಂದ ಒಪ್ಬೇಕಲ್ಲ. ಒಳಗಿಂದ ಒಪ್ಕೊಂಡವ್ರು ಭಾಳ ಮಂದಿ ಅದ, ಹೊರಗಿಂದ ಒಪ್ಕೊಳ್ಳೋದು ಭಾಳ ಕಷ್ಟ ಐತಿದ. ಯಾವಾಗ ಎಲ್ಲಾ ಜನಗಳು ಕೂಡ್ಯಾರ, ಬಸವಣ್ಣನವ್ರು ಹೇಳುವಂತ ಮಾತುಗಳನ್ನು ಕೇಳಿ ಸಾಕು ನಿಲ್ಲಿಸ್ರಿ ನಿಮ್ಗೆ ಕೊಟ್ಟ ಮಾತುಗಳನ್ನ. ಇದೊಂದು ಪರಂಪರೆ ಏನು? ನಾನು ಯಾವ ಕಾರಣಕ್ಕಾಗಿ ರಾಜ್ಯವನ್ನು ನಿಮ್ ಕೈಯಾಗ ಕೊಟ್ಟಿನಿ, ನೀವು ನೋಡಿದ್ರೆ ಇಂಥದ್ದೊಂದು ದಂಗೆ ಹಬ್ಬಿಸುವಂತ ಕೆಲಸ ಮಾಡಾಕತ್ತೀರಿ. ನಿಮ್ಮ ಮೇಲೆ ಅತಿಯಾಗಿರ್ತಕ್ಕಂಥ ಪ್ರೀತಿ ಇರುವಂತ ಒಂದೇ ಒಂದು ಕಾರಣಕ್ಕೆ ನಿಮ್ಮ ಪ್ರಾಣ ಭಿಕ್ಷೆ ಮಾಡ್ತೀನಿ, ಇಲ್ಲಿಂದ ಹೊರಟು ಹೋಗ್ಬೇಕು, ನೀವು ಇಲ್ಲಿ ಇರಾಕ್ ಹೋಗ್ಬಾರ್ದು ಅಂತ ತಿಳ್ಕೊಂಡು ರಾಜ್ಯ ಆಜ್ಞೆಯನ್ನ ಮಾಡಿದ ಕೂಡ್ಲೇನ ಅಪ್ಪ ಬಸವಣ್ಣವ್ರು ಅಂತಾರ, ಸ್ವತಃ ರಾಜನ ಮತ್ತೆ ಹಿಂಗಂತಾನಂತಂದ್ರ ಅರಸು ಮುನಿದರೆ ನಾಡೊಳಗಿರ ಬಾರದಯ್ಯ, ಜಂಗಮ ಮುನಿದರೆ ಜಗತ್ನಾಗನೇ ಇರಬಾರ್ದು. ಅರಸು ಮುನಿದಾನ ಅಂದ್ರೆ ಈ ನಾಡನ್ನು ಬಿಟ್ಟು ಹೋಗ್ಬೇಕು, ಇನ್ನೇನ್ ಮಾಡ್ಬೇಕಾಗಿತ್ತು. ಊರ ಮುಂದೆ ಹಾಳ ಹಳ್ಳ ಹರಿಯುತ್ತಿರಲು ಬಿಜ್ಜಳ ರಾಜ ನಿನ್ನ ಭಂಡಾರ ವೇತಕ್ಕೆ ಅಂತ ತಿಳ್ಕೊಂಡು ಅಪ್ಪ ಬಸವಣ್ಣನವರು ಅಲ್ಲಿಂದ ಹೋಗುವಂತ ಪ್ರಯತ್ನವನ್ನು ಮಾಡ್ತಾರ. ಹೋಗ್ಬೇಕಾದ್ರೆ ಕೆಲವು ಮಂದಿ ಠೇವಣಿ ಮಾಡ್ತಿದ್ರಂತ. ಏನಂತ ಮಾಡು, ಇನ್ಮೇಲಿಂದ ಎಷ್ಟು ಚಂದ ಮಾಡ್ತಿರಪ್ಪ, ಎಷ್ಟು ದಿವಸ ಹಂಗ ಶರಣರು ಜಂಗಮರು ಅಂತಿದ್ರಿ, ಹಂಗ ಬಂದವ್ರಿಗೆಲ್ಲ ದಾಸೋಹ ಮಾಡ್ತಿದ್ರಿ. ಈಗ ನೋಡ್ರಿ ಎಲ್ಲ ರಾಜ್ಯ ಪಟ್ಟು ಹೋಗ್ಬಿಟ್ಟೈತಿ. ರಾಜ್ಯ ಪಟ್ಟು ಹೋದ್ಮೇಲೆ ಇನ್ ಹೆಂಗ್ ಮಾಡ್ತೀರಿ? ಹಿಂಗ್ ಮಾತಾಡ್ತಾರ ನೋಡ್ರಿ ಕೆಲವು ಮಂದಿ. ಯಾವಾಗ ರೊಕ್ಕ ಕಳ್ಕೊಂಡಾಗ ಮಂದಿ ಸಹಜವಾಗಿ ಮಾತಾಡ್ತಾರ, ಹೆಂಗ್ ಜಂಗಮರು ದಾಸೋಹ ಮಾಡ್ತೀರಿ, ಹೆಂಗ್ ಇದನ್ನ ಮಾಡ್ತೀರಿ ಅಂತ ಅಂದಾಗ ಅಪ್ಪ ಬಸವಣ್ಣವ್ರು ಒಂದು ವಚನ ಹೇಳ್ತಾರ, ಅರ್ಥವನರ್ಥವ ಮಾಡಿ ಕೋಲಾಹಲಂಗೈಯಿತ್ತಿರಲಿ, ಅರ್ಥವನರ್ಥವ ಮಾಡಿ ಕೋಲಾಹಲಂಗೈಯಿತ್ತಿರಲಿ, ಹುಟ್ಟಿದ ಮಕ್ಕಳ ನವಕಂಡವ ಮಾಡಿ ಕಡಿಯುತ್ತಿರಲಿ. ಎಷ್ಟು ಚಂದ ಮಾತ್ರ ಇದು. ನನ್ನ ಅರ್ಥ ಅನರ್ಥ ಅಂತಂದ್ರೆ ನನ್ನ ರೊಕ್ಕದ ವ್ಯವಸ್ಥೆ ಏನೈತಲ್ಲ, ಅರ್ಥ ರೊಕ್ಕದ ವ್ಯವಸ್ಥೆ ಐತಲ್ಲ, ಅದು ಕೋಲಾಹಲಂಗಾಲಗೆ ದಿವಾಳಿ ಆಗಿ ₹1 ರೊಕ್ಕ ನನ್ನ ಹತ್ರ ಇರ್ಲಾರ್ದಂಗೆ ಇರಲಿ, ಇದ್ದಿದ್ದೆಲ್ಲ ಸುಟ್ಟರ ಹೋಗ್ಲಿ, ಕಳುವರ ಮಾಡ್ಕೊಂಡು ಹೋಗ್ಲಿ, ಮತ್ತೊಬ್ಬರು ಬಂದು ದೋಚ್ಕೊಂಡರ ಹೋಗ್ಲಿ, ಅರ್ಥವನರ್ಥವ ಮಾಡಿ ಕೋಲಾಹಲಂಗೈಯುತ್ತಿರಲಿ, ಹುಟ್ಟಿದ ಮಕ್ಕಳ ನವಕಂಡವ ಮಾಡಿ ಕಡಿಯುತ್ತಿರಲಿ. ನನ್ನ ಹೊಟ್ಟಾಗ ಹುಟ್ಟಿದ ಮಕ್ಕಳದವಲ್ಲ, ಅವನು ನನ್ನ ಮುಂದನ ಕಣ್ಣು ಮುಂದ ನವಕಂಡಗಳನ್ನು ಮಾಡಿ ಕಡಿಯುತ್ತಿರಲಿ. ಮುಟ್ಟುವ ಸ್ತ್ರೀಯ ಅಭಿಮಾನಗೊಂಡು ಮತ್ತೊಬ್ಬರು ನೆರೆಯುತ್ತಿರಲಿ. ಮತ್ತೆ ನಾನು ಇದನ್ನ ಕೈ ಹಿಡಿದಿನಲ್ಲ, ನನ್ನ ಹೆಂಡತಿಯನ್ನ ಮತ್ತೊಬ್ಬರ ಅವಮಾನ ನನ್ನ ಕಣ್ಣು ಮುಂದೆ ಮಾಡ್ಲಿ. ಎಂತಿ ತ್ರಿವಿಧವು ಹೊರಗಣವು, ಇವು 3 ಏನದವಲ್ಲ, ಇವು ಎಷ್ಟು 3 ಹೊರಗಣ ಅದಾವ. ನನ್ನ ಮಕ್ಳು ಇರ್ಬೋದು, ನನ್ನ ಆಸ್ತಿ ಇರ್ಬೋದು, ನನ್ನ ಹೆಂಡತಿ ಇರ್ಬೋದು, ನನ್ನ ದೇಹಕ್ಕೆ ಸಂಬಂಧಪಟ್ಟವ್ರು ಅಲ್ಲಿ ಇವರು ನನ್ನವ್ರು ಕರೆ, ಇವು ಎಲ್ಲ ಹೊರಗದವ. ಇಂತಿ ತ್ರಿವಿಧವು ಹೊರಗಣವು, ಎನ್ನಂಗದ ಮೇಲೆ ಬರಲಿ, ಎನ್ನಂಗದ ಮೇಲೆ ಬರಲಿ, ಅಂಗದ ಮೇಲೆ ಬಂದು ಇಕ್ಕುವ ಸ್ಥೂಲ ಪ್ರಾಪ್ತವಾಗಲಿ. ನನ್ನ ಅಂಗದ ಮೇಲೆ ಬಂದು ನನ್ನ ತಗೊಂಡು ಹೋಗಿ ದೊಡ್ಡ ಇದಕ್ಕೆ ನಿಂದಿಸಿ ಉರ್ಲು ಹಾಕ್ಲಿ. ಅಷ್ಟೇ ಅಲ್ಲ, ಮುಂದೆ ಹೇಳ್ತಾರ ಅವ್ರು, ಹಾಕೊಂದ್ ದೆಸೆ 11 ದೆಸೆಯಾಗಿ ಎಲ್ಲಾ ಕಡೆ ಪಸರಿಸುತ್ತಿರಲಿ. ನನ್ನ ಒಂದೊಂದು ತುಂಡು ಮಾಡಿಕೊಂಡು ಎಲ್ಲಾ ದಿಕ್ಕಿಗೂ ಸಹಿತ ಎಲ್ಲಾ ಕಡೆ ತಗೊಂಡು ಹೋಗಿ ಒಗದ್ರು ಸಹಿತ. ಅಪ್ಪ ಬಸವಣ್ಣನವ್ರ ಗಟ್ಟಿ ಭಾಷೆ ಅಂತದ್ದು ಅಂದ್ರೆ ಅವ್ರು ಹೇಳ್ತಾರೆ, ಹಾಕೊಂದ್ ದೆಸೆ 11 ದೆಸೆಯಾಗಿ ಮಾಡುತ್ತಿರಲಿ, ಮತ್ತೆಯೂ ಲಿಂಗಾರಾಧನೆ ಮಾಡುವೆ, ಮತ್ತೆಯೂ ಲಿಂಗಾರಾಧನೆ ಮಾಡುವೆ, ಜಂಗಮಾರಾಧನೆ ಮಾಡುವೆ, ಪ್ರಸಾದಕ್ಕೆ ತಪ್ಪೆ, ಇಂತಪ್ಪ ಭಾಷೆ ಕಿಂಚಿತ್ತು ಹುಷಿಯಾದಡೆ ಅಂದೆಯನ್ನ ಮೂಗು ಕೊಯ್ದು ನೀನೆದ್ದು ಹೋಗ ಕೂಡಲ ಸಂಗಮ ದೇವ ಅನ್ನುವಂತ ಮಾತನ್ನ ಅಪ್ಪ ಬಸವಣ್ಣನವ್ರು ಹೇಳ್ತಾರ. ಅಂತಂದ್ರೆ
ನನ್ನ ಮಕ್ಕಳನ್ನ ಮುಂದೆ ಕಡಿತಿರಲಿ, ನನ್ನ ಹೆಂಡತಿಯನ್ನು ಅಭಿಮಾನಗೊಂಡು ಇನ್ನೊಬ್ಬರು ಯಾರಾದ್ರೂ ನೆರೀತಿರಲಿ, ಇವು ಮೂರು ಹೊರಗಿನ ಮಾತು ಅಂಗದ ಮೇಲೆ ಬರಲಿ, ನನಗೆ ಸೂಲು ಪ್ರಾಪ್ತಿ ಆಗಲಿ, ನನ್ನ ಕಂಡವನ್ನು ಕಡಿದು ಹಾಕೊಂಡೆ ಒಂದು ಕಡೆ ಈ ಕಡೆ ಒಂದು ಕಡೆ 11 ದಿಕ್ಕಿಗೂ ಒಗಿಲಿ. ಇಷ್ಟೆಲ್ಲ ಆದ್ರೂ ಸಹಿತ ನಾನೇನಾದ್ರೂ ಒಂದಿಷ್ಟು ಬದುಕಿ ಉಳಿದ ಅಂತಂದ್ರೆ ಅವಾಗಲೂ ಲಿಂಗ ಪೂಜೆಯನ್ನು ಬಿಡಂಗಿಲ್ಲ, ಜಂಗಮ ರಾಧಾನ್ಯ ಬಿಡಂಗಿಲ್ಲ, ಪ್ರಸಾದಕ್ಕೆ ತಪ್ಪಿ ನಡೆಯಂಗಿಲ್ಲ. ಇಂತಪ್ಪ ಭಾಷೆ ಕಿಂಚಿತ್ತು ಹುಷಿ ಆದ್ರೆ ನನ್ನ ಅವತ್ತ ನೀ ಬಿಟ್ಟು ಹೋಗಪ್ಪ ಅಂತ ತಿಳ್ಕೊಂಡು ಪರಮಾತ್ಮನ ಮೇಲೆ ಸವಾಲು ಹಾಕೊಂಡು ಬದುಕದವರು ಅಪ್ಪ ಬಸವಣ್ಣನವರು ಅನ್ನುವಂಥದ್ದು. ಯಾವಾಗ ಕಲ್ಯಾಣದೊಳಗೆ ಅಪ್ಪ ಬಸವಣ್ಣನವರು ಕಲ್ಯಾಣವನ್ನು ಬಿಟ್ಟು ಹೋದ್ರು ಅನ್ನುವಂಥ ಸುದ್ದಿ ಬರ್ತದ. ಸುದ್ದಿ ಬಂದ ಕೂಡ್ಲಿನ ಈ ಕಡೆ ದೊಡ್ಡ ಶಿಕ್ಷೆಯನ್ನ ಯಾರಿಗೆ, ಹರಳಯ್ಯನವರಿಗೆ, ಮಧುವರ್ಸನರಿಗೆ ಎಳುಹುಟ್ಟಿ ಶಿಕ್ಷೆಯನ್ನು ಕೊಡ್ತಾರೆ. ಆ ಶಿಕ್ಷೆ ಕೊಟ್ಟ ಮೇಲೆ ಶರಣರು ಹೆಂಗೆ ದಂಗೆ ಹೇಳ್ತಾರೆ, ದಂಗೆ ಎದ್ದ ಮೇಲೆ ರಾಜನ ಕೊಲೆ ಹೆಂಗಾಗ್ತದೆ, ಕೊಲೆ ಆದ ಮೇಲೆ ಎಲ್ಲ ಶರಣರು ಕಲ್ಯಾಣವನ್ನು ಬಿಟ್ಟು ಯಾವ ದಿಕ್ಕಿನ ಕಡೆ ಹೋಗ್ತಾರೆ ಅನ್ನುವಂಥ ವಿಚಾರವನ್ನು ನಾಳೆ ದಿವಸ ನಾವೆಲ್ಲ ನೋಡೋಣ. ನಾಳೆ